ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರೈತರ ಸಮಸ್ಯೆಯನ್ನು ಆಲಿಸಿ ರೈತರಿಗೆ ಬೆಳೆ ಪರಿಹಾರವನ್ನು ಒದಗಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ತೊಗರಿ, ಹೆಸರು, ಉದ್ದು ಸೇರಿದಂತೆ ಇನ್ನಿತರ ಮುಂಗಾರು ಬೆಳೆಗಳು ಹಾನಿಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕಲಬುರಗಿ ಜಿಲ್ಲೆಗೆ ಆಗಮಿಸಿದ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರು ರೈತರ ಅಳಲನ್ನು ಆಲಿಸಿದ್ದಾರೆ. ರೈತರ ಸಮಸ್ಯೆಯನ್ನು ಆಲಿಸಿ ಬೆಳೆ ಹಾನಿ ಪ್ರದೇಶಗಳ ವೀಕ್ಷಣೆ ಮಾಡಿದ್ದಾರೆ. ಜೇವರ್ಗಿ ಯಡ್ರಾಮಿ ತಾಲೂಕಿನ ಸೋಮನಾಥಹಳ್ಳಿ, ಕಟ್ಟಿ ಸಂಗಾವಿ, ಹರವಾಳ, ಸೊನ್ನ ಗ್ರಾಮಗಳಿಗೆ ಭೇಟಿ ನೀಡಿ ನಿಖಿಲ್ ಕುಮಾರಸ್ವಾಮಿಯವರು ರೈತರ ಅಳಲನ್ನು ಕೇಳಿ ಬೆಳೆ ಹಾನಿಯಾದ ಬೆಳೆಗಳಿಗೆ ಕನಿಷ್ಠ 25,000 ರೂಪಾಯಿಯಂತೆ ಪರಿಹಾರ ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಡಿಕರ್, ಜೆಡಿಎಸ್ ಯುವಾಧ್ಯಕ್ಷ ಪ್ರವೀಣ್ ಜಾಧವ್, ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಸೇರಿದಂತೆ ಇನ್ನಿತರ ಕಾರ್ಯಕರ್ತರು ಹಾಜರಿದ್ದರು. ಕುಮಾರಣ್ಣವ್ರ ಗಮನಕ್ಕೆ ತಗೊಂಡ್ಬಂದು ಕೇಂದ್ರ ಸರ್ಕಾರಕ್ಕೂ ಹೇಳ್ತಾರ ಮತ್ತು ರಾಜ್ಯ ಸರ್ಕಾರಕ್ಕೂ ಈ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾರ. ಯಾಕಂದ್ರೆ ರಾಜ್ಯ ಸರ್ಕಾರ ಒಂದೇ ₹1 ಕೊಟ್ಟಿಲ್ಲ. ಮಳೆ ಬಂದ ಬಂದಿಲ್ಲ. ಬೇರೆಯವರಿಗೆ ಈಗ ದುಡ್ಡು ಅವ್ರು ಹೇಳೋದೇನು, ಯಾರು ಪಾಣಿ ಇರ್ತೋ ಅವ್ರಿಗೆ ಕೈ ತೊಳ್ಕತ್ತಾನೆ. ಅವರು ದುಡ್ಡು ಅಡ್ವಾನ್ಸ್ ಕೊಟ್ಟಿರ್ತಾರೆ ರೈತರಿಗೆ. ಸರ್ಕಾರ ಏನು ಜಮಾ ಆಗ್ತದ ರೈತರ ಅಕೌಂಟಿಗೆ ಜಮಾ MLA ಬೆಂಗಳೂರಾಗಿರೋರೆ ಯಾರ್ಯಾರ ಕಷ್ಟ ಏನವ, ಯಾರ್ಯಾರ ಸಮಸ್ಯೆ ಏನವ ನಮಗೆ ಗೊತ್ತವ. ಅವ್ರು ಹೇಳೋದೇನು ರೈತರು, ನಾವು ಬೇರೆಯವರೆಲ್ಲ ನಾವು 15,000 20,000 1 ಎಕರೆ ನಾವು ಅದೇ ಮಾಡ್ತೀವಿ. ನಾವು ಅವ್ರಿಗೆ ಪೂರ್ತಿ ಹಣ ಅಡ್ವಾನ್ಸ್ ಆಗಿ ಕೊಟ್ಟಿರ್ತೀವಿ ರೈತರಿಗೆ. ಬಿತ್ತೋದಕ್ಕಿಂತ ಮೊದಲೇ ಕೊಟ್ಟಿರ್ತೀವಿ. ನಾವು ಬಿತ್ತಬೇಕಾದ್ರೆ ಗೊಬ್ಬರ, DAP, ಬೀಜ ಎಲ್ಲ ಆಳು ಎಲ್ಲ ನಾವು ಕೈಲೇ ಅವ್ರಿಗೆ ರೊಕ್ಕ ಕೊಟ್ಟಿರ್ತೀವಿ, ನಾವು ಕೈಲೇ ಹಾಕಿ ಮಾಡಿರ್ತೀವಿ. ಈ ರೀತಿ ಆದ್ಮೇಲೆ ನಮ್ಮ ಪರಿಸ್ಥಿತಿ ಏನು, ಅವರು ರೈತರಿಗೆ ಪರಿಹಾರ ಬಂದ್ರು ರೈತರ ಅಕೌಂಟಿಗೆ ಹೋಗ್ತಾ ನಮಗೆ ಸಿಗಲ್ಲ. ನಮಗೆ ಸಿಗಲ್ಲ. ಮಾಲಕರು ಯಾರು ಪಾಲಿಗೆ ಇಲ್ಲಿವರೆಗೂ ರಾಜ್ಯ ಕೃಷಿ ಸಚಿವರು ಬಂದಿದ್ದಾರೆ. ಇಲ್ಲಿ ಯಾರು ಬಂದವರ ಮಂತ್ರಿಗಳು ಪ್ರಶ್ನೆ ಕೇಳಬೇಕು. ದೊಡ್ಡಪ್ಪಗೌಡರು ಇರ್ತಾರೆ, ಅದಕ್ಕೆ ನಾವು ಕರ್ಕೊಂಡು ಹೋಗಿ ಇವತ್ತು ನಮ್ಮ ರೈತರು ಭೇಟಿ ಕುಡಿಬೇಕ್ರಿ. ಆ ಪ್ರಕಾರ ಆಗ್ಯಾವ್ರಿ. ಬೆಳಿ ನೋಡಿದ್ರ ಹೊಟ್ಟೆ ಕಸಿವಿ ಸಾತಾವ್ರಿ. ಒಬ್ರು ಬರ್ಲಾಕ ತಯಾರ ಇಲ್ರಿ, ನೋಡ್ಲಕ್ ತಯಾರ ಇಲ್ಲ. ವೋಟ್ ಹಾಕಂದ್ರ ನಾನು ಹಾಕು ನೀನು ಹಾಕು, ಇಟ್ಟು 2,000 ಕೊಡೋದು ಹಾಕೋದು. ಈಗ 2,000 ಕೊಟ್ರು, ಓಟ್ ಹಾಕಿಸ್ಕೊಂಡ್ರು. ಆ 2,000ದಲ್ಲಿ ನೀವು 5 ವರ್ಷ ತನಕ ಜೀವನ ಮಾಡ್ತೀರಾ? 2,000 ರೂಪಾಯಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಹಾಕ್ತಾರೆ. ಆ 2,000 ರೂಪಾಯಿ ಮುಂಚೆ ನೀವು ಜೀವನ ಮಾಡ್ತೀರಾ? ಹಾಕಿದ್ರಿ ನಿಂಬಲ್ಲಿ ಎಣ್ಣಿ
ಒಟ್ಟು ಏನಿಲ್ರಿ ಊದ್ ಬತ್ತಿ ಆದಂಗಾಗ್ಯಾವ ಊದ್ ಬತ್ತಿ ಆದಂಗಾಗ್ಯಾವ. ಈಗ ಸಂಬಂಧಪಟ್ಟ MLA ಅವ್ರಿಗೆ ಆದ್ರೆ ಏನಾದ್ರು ಕೇಳಿರೇನು MLA ಅವ್ರಿಗೆ ಹೋಗಿ ಯಾರು ಬರಲ್ರಿ ಭಾಳ ವರ್ಷ ಕುಮಾರಣ್ಣನು ಒಂದು ಹೇಳಿದ್ದಾರೆ, ಕೇಂದ್ರದಿಂದ ಯಾವ ಥರ ಪರಿಹಾರ ಕೊಡಿಸ್ಬೋದು, ನಾವು ಕೂಡ ಆ ಕಡೆಯಿಂದ ನಿಮ್ಮ ಪರವಾಗಿ ಧ್ವನಿ ಎತ್ತೀವಿ. ಆದರೆ ರಾಜ್ಯ ಸರ್ಕಾರ ಧ್ವನಿ ಆಗಬೇಕು. ಅವ್ರಿಗೆ ನಾಳೆ ನಾನು ಪತ್ರಿಕಾಗೋಷ್ಠಿ ಮೂಲಕ ನಿಮ್ಮೆಲ್ಲರ ಪರವಾಗಿ ಎಕರೆಗೆ 25,000 ಪರಿಹಾರ ಹಂಗೆ ಆಗ್ರಹ ಮಾಡ್ತೀನಿ. ಏನೇನು ಇಲ್ಲ ನೋಡ್ರಿ ನಾವು ಯಾರು ಸರ್ಕಾರಕ್ಕೆ ಒಬ್ರು ಮಾತಾಡಿದ್ರು ಸಿಗ್ಲಾಗ್ತಾ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.